ನಾಗಮಂಗಲದಲ್ಲಿ ಮತ್ತೆ ಕೋಮು ಕಿಚ್ಚು ಹತ್ತೋ ಮುನ್ಸೂಚನೆ ಸಿಕ್ಕಿದೆ. ಮನೆ ಹೆಸರಲ್ಲಿ ಮಸೀದಿ ನಡೆಸುತ್ತಿದ್ದಾರೆ ಅಂತ ಇಡೀ ಊರಿನವರೇ ರೊಚ್ಚಿಗೆದ್ದಿದ್ದಾರೆ. ಹೊರ ಜಿಲ್ಲೆಯವರೆಲ್ಲ ಬಂದು ಹೋಗ್ತಿದ್ದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮನೆಯನ್ನೇ ಮಾಡಿದ್ದಾರಂತೆ ಮಸೀದಿ. ಮೆಳ್ಳಹಳ್ಳಿ ಗ್ರಾಮದಲ್ಲಿ ಶುರುವಾಗಿದೆ ಜಂಗಿ ಕುಸ್ತಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮೆಳ್ಳಹಳ್ಳಿ ಗ್ರಾಮದಲ್ಲಿ ಇರೋದು ಒಂದೇ ಒಂದು ಮುಸ್ಲಿಂ ಕುಟುಂಬ. ಕರೀಂ ಅನ್ನೋ ವ್ಯಕ್ತಿ ಹಲವು ವರ್ಷಗಳಿಂದ ಇಲ್ಲಿಯೇ ವಾಸವಾಗಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ವಾಸಕ್ಕೆ ಅಂತ ಅನುಮತಿ ಪಡೆದು ಇಲ್ಲಿಯೇ ಮನೆ ಕಟ್ಟಿಕೊಂಡಿದ್ರು. ಆದ್ರೆ 2017ರಿಂದ ಹೊಸ ಸುದ್ದಿಯೊಂದು ಸುಳಿದಾಡೋದಕ್ಕೆ ಶುರುವಾಗಿದೆ. ತಾವಿರೋ ಮನೆಯನ್ನೇ ಮಸೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಆರೋಪ ಇಡೀ ಊರಲ್ಲಿ ಕಿಚ್ಚು ಹಚ್ಚಿದೆ. 7 ವರ್ಷದ ಹಿಂದೆಯೇ ಕರೀಂ ತಮ್ಮ ಮನೆಯನ್ನ ಮಸೀದಿಯನ್ನಾಗಿ ಮಾಡಲು ಮುಂದಾಗಿದ್ದರಂತೆ. ಇದು ಗೊತ್ತಾಗ್ತಿದ್ದಂತೆ ಊರಿನವರೆಲ್ಲ ದೊಡ್ಡ ರಂಪ ರಾಮಾಯಣ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮಸೀದಿ ನಿರ್ಮಿಸೋದಕ್ಕೆ ಅವಕಾಶ ಕೊಡಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಕರೀಂ ಮಸೀದಿ ಮಾಡೋ ಪ್ಲಾನ್ ಕೈಬಿಟ್ಟಿದ್ರು. ಆದ್ರೀಗ ಮತ್ತೆ ಇದೇ ಮನೆಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರಂತೆ. ಹಲವು ಜಿಲ್ಲೆಗಳಿಂದ ಬಂದ 150ಕ್ಕೂ ಹೆಚ್ಚು ಜನ ಪ್ರಾರ್ಥನೆ ಸಲ್ಲಿಸಿ ಹೋಗಿದ್ದಾರಂತೆ. ಅವನೊಂದು ಹೇಳಿದಾಗ ಒಂದು 2 ತಿಂಗಳು 3 ತಿಂಗಳು ಸುಮ್ಮನೆ ಇರ್ತಾನೆ. ಪುನಃ ಹೊರಗಡೆಯವರಿಂದ ಕರ್ಕೊಂಡ್ಬಂದು ನಮಾಜ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಅಕ್ರಮ ಚಟುವಟಿಕೆಗಳು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅಕ್ಕಪಕ್ಕದಲ್ಲಿ ಹೆಣ್ಮಕ್ಳುಗಳಲ್ಲಿ ಜನಗಳಲ್ಲಿ ಓಡಾಡೋಕ್ಕೆ ಆತಂಕ ದೊಡ್ಡದಾಗಿ ಸೃಷ್ಟಿಯಾಗೈತೆ. ಕಳೆದ ವಾರ ಏಕಾಏಕಿ ಕರೀಂ ಮನೆಗೆ 150ಕ್ಕೂ ಹೆಚ್ಚು ಮಂದಿ ಬರ್ತಿದ್ದಂತೆ ಮೆಳ್ಳಹಳ್ಳಿ ಜನ ಮತ್ತೆ ಸಿಟ್ಟಿಗೆದ್ದಿದ್ರು. ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ದೂರು ಕೊಡ್ತಿದ್ದಂತೆ ಎಲ್ಲರನ್ನೂ ಊರಿನಿಂದ ಹೊರಗೆ ಕಳಿಸಿದ್ರು. ಆದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತೆಲ್ಲಿ ಪ್ರಾರ್ಥನೆಗೆ ಜನ ಬರ್ತಾರೋ ಅಂತ ಅಲರ್ಟ್ ಆಗಿದ್ರು. ಮುನ್ನೆಚ್ಚರಿಕೆಯಾಗಿ ಪೊಲೀಸರ ಕರೆಸಿ ಬಿಗಿ ಬಂದೋಬಸ್ತ್ ಮಾಡಿದ್ರು. ಮನೆ ನಿರ್ಮಾಣಕ್ಕೆ ಅಂತ ಅವಕಾಶ ನೀಡಿದ ಜಾಗದಲ್ಲಿ ಮಸೀದಿ ನಿರ್ಮಿಸುವುದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಶುರು ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಮಸೀದಿ ಮಾಡಬಾರದು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿರೋದ್ರಿಂದ ಬೂದಿ ಮುಚ್ಚಿದ ಕೆಂಡದಂತಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ.